ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಆಶ್ರಮ ಸ್ವೀಕಾರ ಪೀಠಾರೋಹಣದ ಸುವರ್ಣ ಮಹೋತ್ಸವದ ನೆನಪಿಗಾಗಿ ಅನ್ನಬ್ರಹ್ಮ ಉತ್ಸವ ಬ್ರಹ್ಮನಾದ ಉಡುಪಿ ಶ್ರೀಕೃಷ್ಣನಿಗೆ ಪಾರ್ಥಸಾರಥಿ ಸುವರ್ಣ ರಥ ಸಮರ್ಪಣೆಯ ಕಾರ್ಯಕ್ರಮವು ಡಿಸೆಂಬರ್ 27ರಂದು ನಡೆಯಲಿದೆ. ಈ ಕುರಿತು ಉಡುಪಿ ಗೀತಾ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಡಿಸೆಂಬರ್ 26ರಂದು ಮಧ್ಯಾಹ್ನ 3:30ಕ್ಕೆ ಜೋಡುಕಟ್ಟೆಯಿಂದ ಕೃಷ್ಣ ಮಠದವರೆಗೆ ಸುವರ್ಣ ರಥದ ವೈಭವದ ಶೋಭಾಯಾತ್ರೆ ನಡೆಯಲಿದ್ದು, ಮಂತ್ರಾಲಯ ಮಠದ ಸುಬುಧೇಂದ್ರ ತೀರ್ಥ ಶ್ರೀಪಾದರು ಮೆರವಣಿಗೆಯನ್ನು ಉದ್ಘಾಟಿಸಲಿದ್ದಾರೆ. ಸಂಜೆ 6:30ಕ್ಕೆ ರಾಜಾಂಗಣದಲ್ಲಿ ಧರ್ಮಸಭೆಯು ನಡೆಯಲಿದೆ. ಡಿಸೆಂಬರ್ 27ರಂದು ಸಂಜೆ 6 ಗಂಟೆಗೆ ರಥಬೀದಿಯಲ್ಲಿ ಪಾರ್ಥಸಾರಥಿ ಸ್ವರ್ಣ ರಥದಲ್ಲಿ ಶ್ರೀಕೃಷ್ಣನ ಉತ್ಸವಕ್ಕೆ ಅದಮಾರು ಮಠದ ವಿಶ್ವಪ್ರಿಯ ಶ್ರೀಪಾದರು ಚಾಲನೆಯನ್ನು ನೀಡಲಿದ್ದಾರೆ. ಮಂತ್ರಾಲಯದ ಸುಬುಧೇಂದ್ರ ಸ್ವಾಮೀಜಿ, ಸುಬ್ರಹ್ಮಣ್ಯ ಮಠದ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು, ಭಂಡಾರಕೇರಿ ಮಠದ ವಿದ್ಯೇಶ ತೀರ್ಥ ಶ್ರೀಪಾದರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಕ್ಷೇತ್ರ ಬೇರೆ ಯಾವ ಕ್ಷೇತ್ರದಲ್ಲಿ ಕೂಡ ಪ್ರತಿನಿತ್ಯ ರಥೋತ್ಸವ ನಡೆಯುವುದಿಲ್ಲ. ಇಲ್ಲಿ ಮಳೆ ಬರಲಿಲ್ಲ ಅಂದ್ರೆ ನಿತ್ಯ ರಥೋತ್ಸವ ನಡೀತದೆ. ಯಾಕಂದ್ರೆ ಕೃಷ್ಣನಿಗೆ ಉತ್ಸವ ಪ್ರಿಯ, ಆದ್ರಿಂದ ಅವನಿಗೆ ಅನ್ನದಾನ ಹೇಗೆ ವಿಶೇಷವೋ ಹಾಗೆ ಇಲ್ಲಿ ಉತ್ಸವವು ಕೂಡ ಕೃಷ್ಣನಿಗೆ ಬಹಳ ವಿಶೇಷ. ಅದಕ್ಕೋಸ್ಕರನೇ ಕಳೆದ ಪರ್ಯಾಯದಲ್ಲಿ 3ನೇ ಪರ್ಯಾಯದಲ್ಲಿ ನಾವು ಅನ್ನಬ್ರಹ್ಮ ಅಂತ ಹೇಳಿ ಅನ್ನಶಾಲೆ ಹಾಗೆ ನವರತ್ನ ರಥ ಸಮರ್ಪಣೆ ಮಾಡಿದೆವು. ಈ ಬಾರಿ ಅನ್ನಶಾಲೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಮತ್ತೆ ರಥ ಉತ್ಸವ ಬ್ರಹ್ಮನಿಗೆ ಒಂದು ರಥ ಕೊಡಬೇಕು. ಆ ರೀತಿ ಪರ್ಯಾಯ ಇದು ಪರಿಪೂರ್ಣ ಆಗಬೇಕು ಅಂತ ನಮ್ಮ ಸಂಕಲ್ಪವಾಗಿದೆ. ನಾವು ಅನ್ನದಾನಕ್ಕೆ ಬೇಕಾದಂತಹ ವ್ಯವಸ್ಥೆಗಳಿಗೋಸ್ಕರ ಎಂಜಲೆಲೆಯ ಒಂದು ವ್ಯವಸ್ಥೆಯನ್ನು ಕೂಡ ಹೊಸದಾಗಿ ಮೊನ್ನೆ ತಾನೇ ಮಾಡಿದ್ದೇವೆ. ಎಂಜಲೆಲೆಯನ್ನು ಗೊಬ್ಬರವಾಗಿ ಅದನ್ನು ಪರಿವರ್ತನೆ ಮಾಡಿ ಅದು ಕೃಷಿಗೆ ಉಪಯೋಗ ಆಗುವ ಹಾಗೆ. ಇಷ್ಟ ತನಕ ಅದನ್ನು ವಿಲೇವಾರಿ ಮಾಡುವುದೇ ಒಂದು ಕಷ್ಟ ಆಗಿತ್ತು. ಅದಕ್ಕೋಸ್ಕರ ಸುಮಾರು 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಮೊನ್ನೆ ತಾನೇ ಎಸ್ಪೆಷಲಿ ಅದರ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆಯೇ 60 ಬಾತ್ರೂಮ್ಗಳನ್ನು ಇಲ್ಲಿ ಸ್ಥಾಪನೆ ಮಾಡಿ ಜನರಿಗೆ ಅನುಕೂಲ ಆಗುವ ಹಾಗೆ ಫ್ಲೈಓವರು, ಅದೇ ರೀತಿ ಚಪ್ಪರ, ಯಾಳಿ, ಹೀಗೆ ಕೃಷ್ಣ ಮಠವನ್ನು ಪರಿಪೂರ್ಣವಾಗಿ ಅಭಿವೃದ್ಧಿ ಪಥದಲ್ಲಿ ತರಬೇಕು. ಸರ್ವತೋಮುಖವಾದಂತಹ ವಿಶ್ವತೋಮುಖವಾದಂತಹ ಅಭಿವೃದ್ಧಿ ಆಗಬೇಕೆಂಬ ದೃಷ್ಟಿಯಲ್ಲಿ ನಮ್ಮ ಪರ್ಯಾಯದಲ್ಲಿ ಈ ಎಲ್ಲ ಸೇವೆಗಳನ್ನು ನಾವು ಮಾಡಿದ್ದೇವೆ. ಹಾಗೆ ಈಗ ಕೋಟಿ ಗೀತಾ ಲೇಖನ ಯಜ್ಞಗಳು ನಡೀತಾ ಇದೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಲಕ್ಷಕಂಠ ಗೀತಾ, ಹೀಗೆ ಭಗವದ್ಗೀತೆಯನ್ನು ಪ್ರಧಾನವಾಗಿಟ್ಟುಕೊಂಡು ಕೃಷ್ಣ ಮಠದ ಅಭಿವೃದ್ಧಿ, ಸುಂದರ ಉಡುಪಿ ಕೃಷ್ಣನ ಉಡುಪಿ ಎಂಬಂತಹ ಈ ಒಂದು ಕಲ್ಪನೆಯಲ್ಲಿ ಉಡುಪಿಯ ಸೌಂದರ್ಯಕ್ಕೋಸ್ಕರ ಇದನ್ನು ನಾವು ಮಾಡ್ತಾ ಇದ್ದೇವೆ. ಈ ಫ್ಲೈಓವರ್ ಮಾಡುವ ಉದ್ದೇಶವೇ ಹಿಂದೆ ಅಲ್ಲಿ ಹೋಗುವಾಗ ಅಲ್ಲಿ ಎಲ್ಲ ಗಲೀಜುಗಳು ಕಾಣ್ತಾ ಇತ್ತು. ಬಂದವರಿಗೆಲ್ಲ ಅದನ್ನು ನೋಡಿಕೊಂಡು ವಾಸನೆಗಳು ಎಲ್ಲ ಬರ್ತಾ ಇತ್ತು. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಫ್ಲೈಓವರ್ ಮಾಡಿ ಜನಗಳು ರಥಬೀದಿಗೂ ಮತ್ತು ರಾಜಾಂಗಣಕ್ಕೂ ಸುಲಲಿತವಾಗಿ ಹೋಗಿ ಬರುವ ಹಾಗೆ ಈ ವ್ಯವಸ್ಥೆ. ಉಡುಪಿ ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷ ಶ್ರೀಕಾಂತ್ ಉಪಾಧ್ಯಾಯ ಮಾತನಾಡಿ, ಡಿಸೆಂಬರ್ 28ರಂದು ಬೆಳಗ್ಗೆ 9 ಗಂಟೆಗೆ ಕೃಷ್ಣ ಮಠದ ರಾಜಾಂಗಣದಲ್ಲಿ ಉಡುಪಿ 26 ವಲಯಗಳ ಸುಮಾರು 2000 ವಿಪ್ರ ಬಾಂಧವರೊಂದಿಗೆ ಕೋಟಿ ತುಳಸಿ ಅರ್ಚನೆಯೂ ನಡೆಯಲಿದೆ. ಬೆಂಗಳೂರು, ಮೈಸೂರು ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ತುಳಸಿಯನ್ನ ತರಿಸಲಾಗುತ್ತಿದೆ ಎಂದು ಹೇಳಿದರು. ಕೃಷ್ಣನು ಅರ್ಜುನನು ರಥದಲ್ಲಿರುವಾಗಲೇ ಹೇಗೆ ಗೀತೋಪದೇಶ ಆದ ಸಂದರ್ಭ ಯಾವುದು? ರಥದಲ್ಲಿರುವಾಗ ಆ ರಥ ಎದುರಿಗೆ ಬಂದು ಎಲ್ಲ ಶತ್ರು ಸೈನ್ಯವನ್ನು ನೋಡಿದಾಗ ಅವನಿಗೆ ಕಂಗೆಟ್ಟಾಗ ರಥೋಪಸ್ಥ ಉಪಾವಿಶತ್ ಅಂತೇಳಿ ಭಗವದ್ಗೀತೆಯಲ್ಲಿ ಬರ್ತದೆ. ರಥದ ಬಳಿಯೇ ಕುಸಿದು ಬಿದ್ದ ಅಂತೆ ಅರ್ಜುನ. ಆಗಲೇ ಅವನನ್ನು ಸಂತೈಸಿ ಅವನು ಸಮಾಧಾನ ಮಾಡಿ ಅವನ ಧೈರ್ಯವನ್ನು ತುಂಬಿಸಿ ಆತ್ಮವಿಶ್ವಾಸ ಬೆಳೆಸಿ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸಿ ಶ್ರೀಕೃಷ್ಣ ಅಲ್ಲಿ ಭಗವದ್ಗೀತೆಯನ್ನು ಉಪದೇಶ ಮಾಡ್ತಾನೆ. ಹಾಗೋಸ್ಕರ ಆ ಕೃಷ್ಣ ಹೇಗೂ ಇಲ್ಲಿದ್ದಾನೆ. ಬಾಲಕೃಷ್ಣ ಪಾರ್ಥಸಾರಥಿ ರಥವನ್ನು ನೀಡುವ ಮೂಲಕ ಆ ಭಗವದ್ಗೀತೆಯ ಉಪದೇಶದ ಒಂದು ಕಲ್ಪನೆ ಭಕ್ತ ಜನರಿಗೆ ಎಲ್ರಿಗೂ ಆಗಬೇಕೆಂಬುದು ಶ್ರೀಗಳ ಸಂಕಲ್ಪ. ಹಾಗೆ ಸುವರ್ಣ ಪಾರ್ಥಸಾರಥಿ ರಥ ಅಂತ ಹೇಳಿದ್ರೆ, ಸುವರ್ಣ ಅಂತ ಹೇಳಿದ್ರೆ 50 ಅಂತೇಳಿ ನಾವು ಸುವರ್ಣ ಮಹೋತ್ಸವ ಅಂತ ಹೇಳ್ತೇವೆ. ಹಾಗಾದರೆ ಈ ಪೀಠಾರೋಹಣ ಪೂಜ್ಯ ಶ್ರೀಪಾದರ ಪೀಠಾರೋಹಣ 50ನೇ ವರ್ಷ ಇದೆ. ಹಾಗಾಗಿ ಸುವರ್ಣದಲ್ಲಿ ಸುವರ್ಣಮಯವಾಗಿರ್ತಕ್ಕಂಥ ರಥವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ತನ್ಮೂಲಕ ನಮ್ಮ ಕೃತಜ್ಞತೆಯನ್ನು ಅರ್ಪಿಸಬೇಕೆಂಬ ಶ್ರೀಪಾದರ ಸಂಕಲ್ಪ ಆಗಿದೆ. ಹಾಗಾಗಿ ಅನೇಕ ಭಕ್ತಜನರ ಸಹಕಾರದಿಂದ ಈ ರಥವನ್ನು ನಿರ್ಮಾಣ ಮಾಡಲಾಗಿದೆ. ಇದನ್ನು ಬಹಳ ಸುಲಭವಾಗಿ ಹೇಳ್ಕೊಂಡು ಹೋಗ್ಬೋದು. ಸಣ್ಣ ಜಾಗದಲ್ಲಿ ಕೂಡ ಇದನ್ನು ಮಾಡಿಕೊಂಡು ಹೋಗ್ಬೋದು. ಸುದ್ದಿಗೋಷ್ಠಿಯಲ್ಲಿ ಪುತ್ತಿಗೆ ಮಠ ಅಂತಾರಾಷ್ಟ್ರೀಯ ಕಾರ್ಯದರ್ಶಿ ಪ್ರಸನ್ನ ಆಚಾರ್ಯ, ಬ್ರಾಹ್ಮಣ ಸಭಾದ ಶ್ರೀನಿವಾಸ್ ಬಲ್ಲಾಳ್, ರಾಜೇಂದ್ರ, ನಾಗರಾಜ ಉಪಾಧ್ಯಾಯ, ಹಯವದನ ಭಟ್ ಉಪಸ್ಥಿತರಿದ್ದರು.
ಆಯ್ತಾ ವಿಶೇಷ ಸ್ವಾಮೀಜಿ ಅವು ಅವು ಆಯ್ತಾ ವಿಶೇಷ ಒಂದು ವಿಶ್ವರೂಪ ದರ್ಶನ ಅಂದರೆ ಅಲ್ಲಿ ಉತ್ಸವದ ಮೂರ್ತಿ ಹಿಡದೇ ಇದ್ದಾಗ ಅರ್ಜುನ ವಿಶ್ವರೂಪಕ್ಕೆ ಕೈ ಮುಗಿತಾ ಇದ್ದಾರೆ. ಇದು 4 ವೇದಗಳು, 4 ವೇದಗಳೆಂಬ ಕುದುರೆಗಳು. ಶ್ರೀಜಿತ್, V4 ನ್ಯೂಸ್, ಉಡುಪಿ.